ದ್ರಾವಿಡ ಪರಂಪರೆಯಲ್ಲಿ ಹೆಣ್ಣು ದೇವರುಗಳಿಗೆ ಬೇರೆ ಬೇರೆ ಹೆಸರುಗಳು ಇರ್ತವೆ. ಸುಡುಗಾಡು ಮಸ್ತಮ್ಮ, ಬಿಸಿಲು ಮಾರಮ್ಮ, ದಂಡಿನ ಮಾರಮ್ಮ, ಹೀಗೆ. ಯಾಕೆ ಆ ದೇವತೆಗಳಿಗೆ ಆ ರೀತಿ ಹೆಸರು ಬಂದಿರುತ್ತೆ ಅಂದ್ರೆ ಅದರಿಂದ ಒಂದು ಕತೆ ಇರುತ್ತೆ. ಹೀಗೆ ಮನೆ ಮಂಚಮ್ಮ ಅಂತ ಒಂದು ದೇವರಿದೆಯಂತೆ. ಈ ಕಥೆಯನ್ನ ಕವಿ ಸಿದ್ಲಿಂಗಯ್ಯನವರು ದೇವನೂರು ಮಹಾದೇವ ಅವರಿಗೆ ಹೇಳ್ತಾರೆ. ಹಿಂಗೆ ಜನ ಎಲ್ಲ ಸೇರ್ಕೊಂಡು ದೇವಸ್ಥಾನ ಕಟ್ತಾ ಇದ್ರಂತೆ. ಇದಕ್ಕಿದಂಗೆ ಒಬ್ರು ಮೈ ಮೇಲೆ ದೇವಿ ಬಂದ್ಬಿಡ್ತಾಳೆ. ಅವಾಗ ಕೇಳಿದ್ಲಂತೆ, ನಿಲ್ಸಿ ನನ್ನ ಮಕ್ಕಳ ಅಂತ. ಅದಕ್ಕೆ ಜನ ಎಲ್ಲ ಕೆಲಸ ಬಿಟ್ಬಿಟ್ಟು ಕಕ್ಕಾ ಬಿಕ್ಕಿಯಾಗಿ ನಿಂತ್ಕೊಂಡ್ರಂತೆ. ಏನ್ರಯ್ಯ ಏನ್ ಮಾಡ್ತಾ ಇದ್ದೀರಿ ಅಂತ ದೇವ್ರು ಕೇಳ್ತಂತೆ. ನಿನ್ಗೊಂದು ಗುಡಿ ಕಟ್ತಾ ಇದೀವಿ ತಾಯಿ ಅಂತ ಎಲ್ಲ ಹೇಳಿದ್ರಂತೆ. ಓಹೋ, ನನ್ ಗುಡಿ ಮನೆ ಕಟ್ತಾ ಇದ್ದೀರೋ, ಹಾಗಾದ್ರೆ ನಿಮ್ಗೆಲ್ಲ ಮನೆ ಉಂಟಾ ನನ್ ಮಕ್ಕಳ ಅಂತ ದೇವ್ರು ಕೇಳ್ತಂತೆ. ಅದಕ್ಕೆ ನನ್ಗಿಲ್ಲ ತಾಯಿ ಅಂತ ಅಲ್ಲೊಬ್ಬ ಹೇಳಿದ್ನಂತೆ. ಹಾಗಾದ್ರೆ ಎಲ್ರಿಗೂ ಮನೆ ಆಗೋವರೆಗೂ ನನಗೂ ಮನೆ ಬೇಡ. ಹೀಗೆಂದ ಮಂಚಮ್ಮ ದೇವಿ ಮನೆ ಮಂಚಮ್ಮನಾಗುತ್ತಾಳೆ. ಇದು ಯಾವ್ದೋ ಸೆಕ್ಯುಲರ್ ದೇವ್ರು ಅಂತ ಅನ್ಸುತ್ತೆ. ಅಥವಾ ಮೈ ಮೇಲೆ ದೇವ್ರು ಬಂದಿರೋ ತರ ಒಬ್ರು ಆಕ್ಟ್ ಮಾಡಿ ಮೊದಲು ನಿಮ್ ಮನೆ ಕಟ್ಕೊಳ್ಳಿ ಅಂತ ಅವರಿಗೆ ತಿಳಿ ಹೇಳ್ದಂಗೂ ಇದೆ. ಈ ಕಥೆ ಆಯ್ಕೆ ಮಾಡ್ಕೊಂಡಿದ್ದು ಎದೆಗೆ ಬಿದ್ದ ಅಕ್ಷರ ಪುಸ್ತಕದಿಂದ. ಕಥೆಯ ಹೆಸರು ನನ್ನ ದೇವರು.